ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ನಮ್ಮ ಜಾತಿ ವ್ಯವಸ್ಥೆ ಒಳಗೆ ಅವರ ಅವಧಿಯಲ್ಲಿ ಏನು ಬದಲಾದ ಕ್ಯಾಸ್ಟ್ ಸಿಸ್ಟಮ್ ಬದಲಾದಕ್ಕೆ ಯಾವ ಕಾರಣಗಳಾದವು. ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಭಾರತ ಇರ್ತಿತ್ತು ಅಂತ ಹೇಳೋದೇ ಹೆಂಗಿತ್ತು. ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಭಾರತದ ಸಾಮಾಜಿಕ ವ್ಯವಸ್ಥೆ ಒಳಗೆ ಜಾತಿ ಪಂಚಾಯತಿ ಅದೇ ತುಂಬಿಕೊಂಡಿದೆ. ಕ್ಯಾಸ್ಟ್ ಏನು ತೀರ್ಮಾನ ನ್ಯಾಯ ತೀರ್ಮಾನ ಮಾಡೋದು ಕೂಡ ಜಾತಿನೇ ಮಾಡಬೇಕಾಗಿತ್ತು. ಜಾತಿನೇ ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಬ್ರಿಟಿಷರು ಬಂದ ಮೇಲೆ ಕ್ಯಾಸ್ಟ್ ಸಿಸ್ಟಮ್ಸ್ ಅಲ್ಲಿ ಬಹಳಷ್ಟು ಬದಲಾವಣೆಗೆ ಅವರಿಗೆ ಮೂಲ ನೇರ ಕಾರಣ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಹಲವಾರು ಹೊಸ ಕಾನೂನುಗಳು ಸಂಸ್ಥೆಗಳನ್ನು ಅವರು ಜಾರಿಗೆ ತರುವ ಮುಖಾಂತರ ಜಾತಿ ವ್ಯವಸ್ಥೆಯ ಬಲವಾದ ಬದಲಾವಣೆಗೆ ಕಾರಣಗಳಾಗಿದ್ದಾರೆ. ಆ ಕಾರಣಗಳನ್ನು ಪಟ್ಟಿ ಮಾಡ್ತಾ ಏನೇನು ಅಂಶಗಳು ಬ್ರಿಟಿಷರು ಬಂದ ಮೇಲೆ ಕ್ಯಾಸ್ಟ್ ಸಿಸ್ಟಮ್ಸ್ ಒಳಗೆ ಏನೇನು ಬದಲಾಗಿತ್ತು ಅಂತ ಮೊದಲೇ ಯಾವ ಪಾಯಿಂಟ್ ಹೇಳ್ತೀವಿ ನಾವು. ಅವರು ಹೊಸದಾಗಿ ಬಂದ ಮೇಲೆ ಏನ್ ಮಾಡಿದ್ರು, ಕಾನೂನುಗಳನ್ನು ಜಾರಿಗೆ ತಂದರು. ಮೊದಲು ನಮ್ಮಲ್ಲಿ ಏಕರೂಪದ ಕಾನೂನು ಸಂಹಿತೆ ಇರಲಿಲ್ಲ. ಒಬ್ಬರಿಗೊಂದು ನ್ಯಾಯ, ಒಬ್ಬರಿಗೊಂದು ಜಾತಿ ಬಂದಿದ್ದ ನ್ಯಾಯ ತೀರ್ಮಾನ ಕಾನೂನುಗಳಿತ್ತು. ಅವ್ರ ಜಾತಿ ಇನ್ನೊಂದರ ತೀರ್ಮಾನ ಮಾಡಿದ್ರೆ ಅವ್ರ ಜಾತಿ ಇನ್ನೊಂದರ ದಂಡ ಆಗ್ತಾ ಇದೆ. ಇಡೀ ಭಾರತೀಯ ಸಮಾಜದಲ್ಲಿ ಎಲ್ಲ ಜಾತಿಗಳಿಗೂ ಒಂದೇ ಕಾನೂನಿಗೆ ಎಲ್ಲರೂ ತರಬಾರದು. ಏಕರೂಪದ ಕಾನೂನು ವ್ಯವಸ್ಥೆ ಎಲ್ಲರಿಗೂ ಬರುತ್ತೆ. ಅದನ್ನ ಯಾರು ಮಾಡಿದ್ರೆ ಶಿಕ್ಷೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇದರಿಂದ ಭಾರತದ ಜಾತಿ ವ್ಯವಸ್ಥೆಗಳಿಗೆ ಜಾತಿ ಪಂಚಾಯತಿ ಬಲವಾದ ಪ್ರಯತ್ನ ಬಂತು. ಆ ನಿಟ್ಟಿನಲ್ಲಿ ಏನ್ ಮಾಡಬೇಕು, ಇಲ್ಲಿ ಯಾವ್ಯಾವ ಕಾನೂನುಗಳು ಅಂತ ಹೇಳಿ ಬರೀತಾ ಹೋಗ್ಬೇಕು. ಎಕ್ಸಾಂಪಲ್ ಕೊಡೋದು, ಎಷ್ಟು ಕಾನೂನುಗಳನ್ನು ಅವರು ಜಾರಿಗೆ ತಂದಿದ್ದಾರೆ, ಅವು ಯಾವ್ಯಾವ ಕಾನೂನುಗಳು ಅವೆಲ್ಲ ಬರೀಬೇಕು. ಇದರಲ್ಲಿ ಯಾವ ಬರ್ಬೋದು ಅಂದ್ರೆ 1829 ಆಮೇಲೆ ಏನಂತ ಹೇಳಿ 1853 1856 ಈ ಕಾನೂನುಗಳು ಜಾತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಗೆ ಕಾರಣವಾದಂತಹ ಮೇನ್ ಆಕ್ಟ್ಸ್ಗಳನ್ನ 1860 ಭಾರತೀಯ ಅಪರಾಧ ದಂಡ ಸಂಹಿತೆ, ಅದು ಬೇಡ, ಸ್ವಲ್ಪ ಅದು ಕೂಡ ಬೇಕು. ನಿಮಗೆ ಪಡೆಯಲೇಬೇಕು. ಈ ವರ್ಷ ಪಾಸ್ ಆಗಬೇಕಂದ್ರೆ ಈಗ ಎಷ್ಟು ಕಾನೂನುಗಳು ಆ ಕಾನೂನುಗಳು ಯಾರು ಮರೀದಾಗೆ 2 ಸಲ ಬರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದು ಏನ್ ಹೇಳುತ್ತೆ ಈ ಆಕ್ಟ್ ಅಂತ ಹೇಳಿ, ಯಾವ ಕಾಯ್ದೆ ಸತಿ ಪದ್ಧತಿ ನಿರ್ಮೂಲನ ಕಾಯ್ದೆ 1829 ಆಕ್ಟ್. ಸತಿ ಪದ್ಧತಿ ನಿರ್ಮೂಲನ ಆಕ್ಟ್. ಈ ಆಕ್ಟ್ ತರೋದಕ್ಕೆ ಬಹಳ ಬೆಳಗ್ಗೆ ನೀಡಿದಂಥವ್ರು ಮತ್ತು ಬ್ರಿಟಿಷರಿಗೆ ಒತ್ತಡ ತಂದಂಥವ್ರು ರಾಜಾರಾಮ್ ಮೋಹನ್ ರಾಯ್, ಆಧುನಿಕ ಭಾರತದ ಪಿತಾಮಹ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿದ್ರೆ ಈ ಸತಿ ಪದ್ಧತಿ ಅಂತ ಕೇಳಿದಿಲ್ಲ ಎಲ್ಲರೂ? ಹೇಳಿ ತಪ್ಪಾದ ಏನದು ಸತಿ ಪದ್ಧತಿ?
ಒಂದು ಜಾತಿ ವ್ಯವಸ್ಥೆಗಳಲ್ಲಿ ಇಂಥ ಒಂದು ಕೆಟ್ಟ ಪದ್ಧತಿ ಇದೆ. ಒಂದು ರಷ್ಯಾದ ಒಬ್ಬ ಯಾತ್ರಿಕ ಅವನು ಭಾರತಕ್ಕೆ ಬೆಳಿಬೇಕನ್ನಿಸಿ ಬರ್ನಿಯರ್ ಅಂತ. ಸೊ ಅವನು ಬಂದಾಗ ಇಂಥವು ಏನು ಹಿಂಗೆ ನಡೀತಾ ಇದೆ, ಈ ಕಡೆ ಒಂದು ನಡೀತಾ ಇದೆ, ಒಂದು ಕಡೆ ಒಂದು ಪ್ರಯಾಣ ಮಾಡ್ತಿದ್ದಾರೆ. ಅಲ್ಲಿ ಒಂದು ಜನ ಒಂದು ಚಿತ್ರದಲ್ಲಿ ತಯಾರು ಮಾಡಿದ್ದಾರೆ, ಹೆಣ ಇಟ್ಟು ಎಲ್ಲ ಪೂಜೆ ಮಾಡಿ ಬೆಂಕಿ ಇನ್ನೂ ಸ್ಟಾರ್ಟ್ ಮಾಡಿ ಬೆಂಕಿ ಹಚ್ಚಿದ್ದಾರೆ. ಆ ಬೆಂಕಿ ಹಚ್ಚಿಯ ದ್ವಾರ ಬರುತ್ತಲ್ಲ ಉರಿ ದೊಡ್ಡ ಕಟ್ಟಿಗೆ, ಅದನ್ನು ನೋಡ್ಕೊಂಡು ಆ ಹೆಣ್ಮಕ್ಳು ನನಗೆ ಇನ್ನೊಂದು ಬಿಸಾಕ್ತಾರ ಅಂತ ಹೇಳಿ ತಪ್ಪಿಸ್ಕೊಂಡು ಓಡಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅವರ ಅತ್ತೆ ಅವರ ಮಾವು ಅವರ ಸಂಬಂಧಿಕರಿಗೆ ಎದುರಿಲ್ಲ. ಯಾವ ಹುಡುಗಿ ಎರಡು ಬಯಲಗೈ ಎಡಗೈ ರಜೆಗಳನ್ನು ಗಟ್ಟಿಗೆ ಹಿಡ್ಕೊಂಡು ದರ 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 ಎಡಕೊ ಮಾಡ್ತಾ ಇದ್ದಾರಂತೆ. ಆ ಹುಡುಗಿ ಬೆಂಕಿ ನೋಡಿಕೊಂಡು ಹಿಂದೆ ತಪ್ಪಿಸ್ಕೊಂಡು ಓಡಕ್ಕೆ ಓಡೋಗ್ತಾ ಇದೆ. ಅಂಥ ವಿಷಯವನ್ನು ನೋಡಿ ಅವರು ಭಾಳ ಬೇಸರವಾಗಿ ತನ್ನ ಆತ್ಮಹತ್ಯೆ ಬರೀತಾರೆ. ನಾವೆಂಥ ಪಾಪ ಇಂಥ ಒಂದು ವಿಷಯವನ್ನು ಬರೀತಾರೆ. ನನಗೆ ನಾನು ಇಂಥ ಘನಘೋರ ಹತ್ಯಾಕಾಂಡ ನೋಡಿ ಭೂಮಿ ಮೇಲೆ ಎಲ್ಲೂ ಇಲ್ಲ. ಜೀವಂತವಾಗಿರೋದನ್ನ ಸತ್ತೋಗ್ರಿಗೆ ಸುತ್ತಾರೆ ಅಂದರೆ ಅದನ್ನು ನೋಡೋಕ್ಕೆ ಎಷ್ಟು ಹೇಳ್ತಾರೆ. ನಾವು ಮನೆಯಲ್ಲಿ ಏನಾದರೂ ಒಂದು 40 ವರ್ಷ ಅವಶ್ಯಕತೆ ಬೆಂಕಿ ಹಚ್ಕೊಂಡ್ರೆ ಜೀವ ಹೋಗಲಾಗುತ್ತೆ. ನೀವು ಜೀವಂತವಾಗಿ ಯಾಕೆ ಸುತ್ತಾ ಬಿಸಾಕ್ತಾರೆ ಅಂದಾಗ ಅದನ್ನು ಎಷ್ಟು ಕ್ರೂರತೆ ಇರ್ಬೋದು. ಇಂಥ ಒಂದು ಪದ್ಧತಿ ಭಾರತದಲ್ಲಿ ಸತಿ ಪದ್ಧತಿ ಅನ್ನೊಂದು ಆ್ಯಕ್ಟ್. ಗಂಡ ಸತ್ತ ಮೇಲೆ ಹೆಂಡತಿಗೆ ಬದುಕುವ ಹಕ್ಕಿಲ್ಲ. ಸೊ ಇದನ್ನು ತೆಗೆದು ಹಾಕಬೇಕು. ಇಂಥ ಒಂದು ದುಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು. ರಾಜಾರಾಮ್ ಮೋಹನ್ ರಾಯ್ ಅವಾಗ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಗವರ್ನರ್ ಜನರಲ್ ಇರ್ತಾರೆ. 1870 ಪಾಪ ಒಬ್ಬರು ಸೇರಿಕೊಂಡು ಈ ಆ್ಯಕ್ಟ್ ಜಾರಿ ತಂದ ಮೇಲೆ ಭಾರತದಲ್ಲಿ ಇತ್ತೀಚೆಗೆ ಕೆಲವು ಪ್ರಕರಣಗಳು ಇನ್ನೊಂದು 4-5 ವರ್ಷದ ಹಿಂದೆ ಒಂದು ನಡೆದಿತ್ತು. ರಾಜಸ್ಥಾನ ಕದ್ದು ಮುಚ್ಚಿ ಮಾಡಿ ಈಗಂತೂ ಕಂಪ್ಲೇಂಟ್ ಎಲ್ಲೂ ಇಲ್ಲ, ಭಾಳಷ್ಟು ಎಲ್ಲ ತೆಗೆದಾಗ್ತದೆ, ಯಾವುದೂ ಮಾಡಲೇ ಇಲ್ಲ. ಸೊ ಇದು ಬಂದರೆ ಆ್ಯಕ್ಟು ಹೆಣ್ಮಕ್ಳಿಗೆ ತುಂಬ ಹಕ್ಕು ಸಿಕ್ತು. ಅವರಿಗೆ ಗಂಡ ಜೊತೆ ಸಾಯುವಂಥ ಒಂದು ಸನ್ನಿವೇಶದಿಂದ ಮುಕ್ತರ ಈ ಆ್ಯಕ್ಟಲ್ಲಿ ನಿಮಗೆ ಏನು ಕೇಳುತ್ತಾರೆ? ಈ ಆ್ಯಕ್ಟನ್ನು ಜಾರಿಗೆ ತರುವಲ್ಲಿ ಶ್ರಮಿಸಿದವರು ಯಾರು? ರಾಜಾರಾಮ್. ಇಲ್ಲೇ ಒಂದು ಲಿಸ್ಟ್ ಮಾಡ್ತಾರೆ. 1829 ಸತಿಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು? ಜಾರಿಗೆ ತಂದವರು ಯಾರು ಅಂದಾಗ ಜಾರಿಗೆ ತರಲು ಶ್ರಮಿಸಿದವರು ಯಾರು ಅಂತ ಕೇಳಿದ್ರೆ ಇವನು ಹೇಳ್ತಾರೆ ಯಾರು? ಆಕ್ಟ್ ಅನ್ನು ಜಾರಿಗೊಳಿಸಿದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಆಕ್ಟ್ ಅನ್ನು ಜಾರಿಗೊಳಿಸಿ ಗೌರ್ಮೆಂಟ್ ಹೇಳೋರು ಬ್ರಿಟಿಷ್ ಅವರ ದೇಶ ಆಗಿಲ್ಲ. ಅವನು ಜಾರಿಗೆ ತಂದು ಅದೇ ದೌರ್ಯಕ್ಕೆ ಶ್ರಮಿಸಿದವರು ಅಂದಾಗ ಯಾರು ಅಂದರೆ ಒಂದು ಕ್ವಶನ್ ಕ್ವಶನ್ಸ್ನ ಪೂರ್ಣ ಓದಲ್ಲ. ತಂದವರು ಶ್ರಮಿಸಿದವರು ಒಂದು 2 ಪದ ಇದೆ. ಜಾರಿಗೊಳಿಸಿದವರು, ಜಾರಿಗೆ ಪ್ರೇರೇಪಿಸಿದವರು, ಜಾರಿಗೆ ಪ್ರೇರೇಪಿಸಿದವರು. ಅದಕ್ಕೆ ಒಂದು 4 ಕ್ವಶನ್ ಸ್ವಲ್ಪ ಸೃಷ್ಟಿಯಾಗಿ ಹೋಗ್ತದೆ. ಸೊ ಈ ಆ್ಯಕ್ಟು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರಿಂದ ಜಾರಿಗೊಟ್ಟು ಅದರಿಂದ ಜಾತಿ ವ್ಯವಸ್ಥೆಯಲ್ಲಿದ್ದಂತಹ ಕಾಯ್ದೆ ಒಂದು ಕೆಟ್ಟ ಕಾನೂನು ಪದ್ಧತಿ ನಮ್ಮ ರಾಷ್ಟ್ರದಲ್ಲಿ ಇದು 850ರಲ್ಲಿ ಬ್ರಿಟಿಷರು ಮತ್ತೊಂದು ಆ್ಯಕ್ಟ್ ಜಾರಿ ಮಾಡಿದರು. ಈ ಆ್ಯಕ್ಟ್ ಯಾವುದು? ಜಾತಿ ಅನರ್ಹತೆಗಳ ನಿರ್ಮೂಲನಾ ಕಾಯ್ದೆ. ಜಾತಿಯ ಅನರ್ಹತೆಗಳ ನಿರ್ಮೂಲನಾ ಕಾಯ್ದೆ 1850. ಅಂದರೆ ಇದರದ್ದು ಈ ಆ್ಯಕ್ಟ್ ಏನಿರುತ್ತೆ, ಈಗ ನೀವು ಯಾವುದೋ ಒಂದು ABC ಜಾತಿ ಎಕ್ಸಾಮ್ ಈ ಜಾತಿ ಅದಕ್ಕಾಗಿ ನಿಮಗೆ ಈ ಅರ್ಹತೆ ಇಲ್ಲ ಜಾತಿಗಳಲ್ಲೇ ನೀನು ಜಾತಿಗಳನ್ನು ನೀನು ಈ ದೇವಸ್ಥಾನಕ್ಕೆ ಬೇಡ, ನಿನ್ನ ಆ ಜಾತಿಗಳನ್ನು ನಮ್ಮ ಗೋಡೆಗಳ ಬೇಡ, ನಿನ್ನ ಆ ಜಾತಿಗಳನ್ನು ಅವ್ರ ಮನೆ ಊಟ ಮಾಡೋದಿಲ್ಲ, ನೀನು ಬ್ರಾಹ್ಮಣ ಕೆಳಗೆ ಮಾಧವನೇ ಹೋಗಿಲ್ಲ, ಮಾಧವನು ನೀನು ನಮ್ಮ ಊರುಗಳಲ್ಲಿ ಬರಲಿಲ್ಲ. ಕೆಲವರು ಈಗಲೂ ಇದ್ದಾವೆ. ಕೆಲವರು ಗೋಲ್ಗಟ್ಟಿಗಳಲ್ಲಿ ಕೆಲವರನ್ನೇ ಕೆಲವರು ಕೊಡೋದಾಗಿತ್ತು.
1850 ಹಿಂದೂ ಮೊದಲ ಬಾರಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಈ ವಿಧಿವರಿಗೆ ಎರಡನೇ ಮದುವೆಗೆ ಅವಕಾಶ ಮಾಡಿಕೊಟ್ಟು ಕಾನೂನಾತ್ಮಕ ಅವಕಾಶವನ್ನು ಮಾಡಿಕೊಟ್ಟರೆ ನಮ್ಮಲ್ಲಿ ಇನ್ನೂವರೆಗೆ ಇದ್ರೆ ಗಂಡ ಸತ್ತಾದ್ರೆ ಸಿಗ್ತಾನೆ ನೋಡೋದ ಮೇಲೆ ಸ್ವತಃ ನಿನ್ನೆಯೇ ನೋಡ್ತಾ ಇದ್ದಾನೆ 7 ವರ್ಷದಲ್ಲಿ ನೀನು ನ್ಯಾಯಾಲಯ ಮಾಡಬೇಕು ನನ್ನ ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿ ವಿಧಿವರಿಗೆ ಅವಕಾಶನೇ ಇಲ್ಲ. ಮದುವೆಯೊಳಗೆ ಚೆನ್ನಾಗಿದ್ದಾರೆ ಹುಡುಗಿಯರಲ್ಲಿ ಎಲ್ಲ ನೋಡೋ ಕಣ್ಣು ಹಾಕಾದಂತ ಆ ಹುಡುಗಿ ಚೆನ್ನಾಗಿದ್ದಂತೆ ಮಾಡ್ತಾ ಇದ್ರು. ತಲೆ ಓಡಿಸಿ ಕುಂಕುಮ ಇಟ್ಕೊಂಡಂಗೆ ಟೋಪಿ ಹಾಕಿಲ್ಲ ಆ ಬಿಳೆ ಸೀರೆ ಮುಗಿಸಿ ನೋಡಿದ್ರೆ ಅವನೊಂದೆಲ್ಲ ಕಾಣಬೇಕು. ಚೆನ್ನಾಗಿದ್ದಾರೆ ಮತ್ತು ಬೇರೆ ಕುಡಿಸ್ಕೊಂಡು ಹಾಕ್ತಾರೆ. ಅದಕ್ಕೆ ಏನು ಮಾಡಬೇಕು, ಅವರು ಒಳ್ಳೆ ಹಾಕಿಲ್ಲ, ಒಳ್ಳೆ ಸೀರೆ ಬಂದಿಲ್ಲ, ಒಳ್ಳೆ ಯಾವುದೇ ಶುಭ ಕಾರ್ಯಗಳಿಗೆ ಹೋಗಿಲ್ಲ, ಯಾವ ಮದುವೆಗೆ ಹೋಗಿಲ್ಲ, ಯಾವ ಮನೆ ಪಕ್ಷಿಗೆ ಹೋಗಿಲ್ಲ. ಮನೆಯೊಳಗೆ ಬದುಕಿದ್ದು ಅಂತಹ ಸಮಯದಲ್ಲಿ ಬ್ರಿಟಿಷರು ಮಾಡಿದ್ರು ವಿಧಿಗಳಿಗೆ ಮತ್ತೊಂದು ಮದುವೆ ಮಾಡುವುದಕ್ಕೆ ಆರೋಗ್ಯ ರಕ್ಷಣೆಯನ್ನು ಕೊಟ್ಟಂತ ಆಕ್ಟ್ 56 ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ. ಈ ಕಾಯ್ದೆಯನ್ನು ಲಾಲ್ ಬಹದ್ದೂರ್ ನಾಗರಿಕ ವಿವಾಹ ವಿಶೇಷ ಕಾಯ್ದೆ. ನಾಗರಿಕ ವಿವಾಹ ವಿಶೇಷ ಕಾಯ್ದೆ ಇದು ನೋಡಿ, ಬ್ರಿಟಿಷ್ ತಂದಂತ ಆಕ್ಟ್ಗಳೆಲ್ಲ ಜಾತಿ ವ್ಯವಸ್ಥೆಗೆ ನೇರ ಬೆಟ್ಟಬರ್ತಾ ಇದೆ. ಮೊಟ್ಟ ಮೊದಲ ಬಾರಿ ಏನಿರುವ ನಮ್ಮ ಜಾತಿ ವ್ಯವಸ್ಥೆಗೆ ಎಂತ ಬದುಕಲಿದ್ದು ಅವುಗಳನ್ನು ಕಿತ್ತಾಕುವಂತ ಪ್ರಯತ್ನ ಮಾಡಿ ಫಸ್ಟ್ ಟೈಮ್ ನಮಗೆ ಈಗಲೇ ಈಗೂ ಕಡಿಮೆ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಎಷ್ಟಾಗಿತ್ತು, ಬಹಳ ಕಡಿಮೆ ಇರುವ. ಆ ಕಾಲದಲ್ಲಿ ಮೊದಲ ಬಾರಿ ಅಂತರ್ಜಾತೀಯ ಅಂತರ್ಮತೀಯ ವಿವಾಹಗಳಿಗೆ ಅವಕಾಶವನ್ನು ಕಲ್ಪಿಸಿದಂತ ಆಕ್ಟ್ ಇದೆ. ಯಾವುದಾದ್ರೂ ಮದುವೆ ಆಗ್ತದೆ ಕಾನೂನಿನ ಬೆಂಬಲವನ್ನು ಕೊಟ್ಟಂತ ಆಕ್ಟ್ ಕೂಡ 70ರ ನಾಗರಿಕ ವಿವಾಹ ವಿಶೇಷ ಕಾಯ್ದೆ. ಹಾಗಾಗಿ ಯಾಕೆ ಇನ್ನೂ ಇದೆ, ಈಗಲೂ ಇದೆ. ಅದು ರೂಪಾಂತರ ಮಾಡಿ ಬಹಳಷ್ಟು ಮಾಡಿದ್ದೀವಿ. ಯಾವ ಜಾತಿಯ ಹುಡುಗ ಎಷ್ಟಿದೆ ಮದುವೆ ವಯಸ್ಸು ಎಷ್ಟು? ಈಗ ಹುಡುಗ ಹುಡುಗಿ ಎಲ್ಲರಿಗೂ 20 ಮಾಡಿದಾರೆ. ಈಗ ಹುಡುಗಿ 18 ಅಂತ ಹೇಳಿ ನೀವು ಯಾರ್ಯಾರು ಮದುವೆ ಮಾಡ್ಕೊಂಡಿರಿ. ಎಲ್ಲರಿಗೂ 21. ಈಗ 21 ಬೇರೆ ಕಾನೂನು ಬದಲಾಗ್ತಾ ಇದ್ದಾವೆ. 18 ಹುಡುಗಿರಿಗೂ ಅಷ್ಟಾಗಿರ್ಬೇಕು, ಹುಡುಗಿಗೂ ಅಷ್ಟಾಗಿರ್ಬೇಕು. ಸೊ ಅದಾದ್ಮೇಲೆ ಯಾವ ಜಾತಿ ಮದುವೆ ಆಗಲಿ ಕಾನೂನು ವಿಶ್ಲೇಷಣೆ ಅದು ಇನ್ನೊಂದು ಕಾನೂನಿನ ರಕ್ಷಣೆ ಕೊಡಬೇಕಾದ್ರೆ ಯಾವ ದೇವಸ್ಥಾನದಿಂದ ಮುಂಚೆ ಹಾರಾಕ್ತಕ್ಕಂಥದ್ದು ಮದುವೆ ಅಲ್ಲ. ಮದುವೆ ಯಾವಾಗ ನಿಮಗೆ ಕಾನೂನು ಸೊಪ್ಪಡಿ ಬರ್ತಿರ್ತದೆ, ನೀವು ಸಬ್ ರಿಜಿಸ್ಟರ್ ಆಫೀಸರ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮದುವೆ ಆವಾಗ ಯಾವ ಅಲ್ಲಿ ನಿಮಗೆ ಏಜು ಆಧಾರ್ ಕಾರ್ಡ್ ನೋಡಿ ನಿಮ್ಮ ವಯಸ್ಸು ಗುಡಿ ಕಾರ್ಡ್ ಮಾಡಿ ನಿಮಗೆ ಯಾವ ಮಾಡಿದ್ರೆ ಯಾವ ಹಿಂದೂ ಮುಸ್ಲಿಮ್ಸ್ ಎಷ್ಟು ಯಾವ ಏಜ್ ದಾಟಬೇಕು ಮತ್ತು ಯಾವುದೇ ಹುಡುಗಿಯಿಂದ ಯಾವುದೇ ರೀತಿಯ ನನಗೆ ಯಾರು ಅವ್ರು ಹೇಳಬೇಕು ವಯಸ್ಸಿಂದ ಪರಸ್ಪರ ಒಪ್ಪಿಗೆ ಅಂತ ಹೇಳಬೇಕು. ಸುಮ್ಮನೆ ಹೇಳು ಯಾಕೆ ಹೆಸರು ನೀನು ಸುಂದು ಯಾಕೆ ಹೆಸರು ಏನು ಹೇಳ್ತಿದ್ದೆ ಏನಾಗ್ತದೆ ಸುಮ್ಮನೆ ಬೊಂಬೆ ಕುತ್ಕೊಂಡ್ರೆ ಅಲ್ಲ ಕೇಳಿರ್ಬೇಕಾದ್ರೆ ಅದು ಯಾವಾಗ ಆಗ್ತದೆ ಕೇಳಿದ್ರೆ ಹೇಳೋದು. ಸತಿ ಪದ್ಧತಿ ತಿಳಿಸುವ ಕಾಯ್ದೆ, ಜಾತಿ ಅನಾಮತೆಗಳ ನಿರ್ಮೂಲನಾ ಕಾಯ್ದೆ, ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ, ನಾಗರಿಕ ವಿವಾಹ ವಿಶೇಷ ಕಾಯ್ದೆ. 5 ಮೊದಲ ಬಾರಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬ್ರಿಟಿಷರು ಜಾರಿಗೆ ತಂದರು.
ಬಾಲ್ಯ ವಿವಾಹ ಅಂದರೆ ನಮ್ಮಲ್ಲಿ ಮೊದಲು ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಮದುವೆಗೆ ವಯಸ್ಸು ಅನ್ನೋದೇ ಇರ್ತಿರ್ಲಿಲ್ಲ. ಬಹಳ ಕಡಿಮೆ ವಯಸ್ಸಲ್ಲಿ ಮದುವೆ ಮಾಡ್ತಾ ಇದ್ರು. ಅವಾಗ ಅವ್ರನ್ನ 12 ವರ್ಷ 14 ವರ್ಷ ಮಾಡಿ ಫಸ್ಟಿಗೆ ಯಾರು ಬಂದಿದ್ದು. ಆ ಕಾಲದಲ್ಲಿ ಏನು ಬಾಲ್ಯ ವಿವಾಹ ಇತ್ತು. ಇವರ ಮಾವ ಮನೆಗೆ ಗಂಡು ರೂಪಾಯಿ ಇತ್ತು, ಈ ಅವರ ಇನ್ನೊಬ್ಬ ಅತ್ತೆ ಮಗನಿಗೆ ಹೆಣ್ಣು ರೂಪಾಯಿ ಇತ್ತು. ಮಾವಾಗಿ 2 ತಿಂಗಳಿಗೆ ದೊಡ್ಡದಾಗಿ ಮದುವೆ ಮಾಡ್ತಿದ್ರು. ಅಲ್ಲೇ ಮದುವೆ ಆಯ್ತು ಅವರು ಬಾಲ್ಯ ವಿವಾಹ ಅವ್ರಿಗೆ ಗೊತ್ತಿರಲಿಲ್ಲ. ಈ ಪದ್ಧತಿ ಕ್ಯಾಸಿಸ್ಟನ್ಸ್ ಅಂದರೆ ಅರ್ಥ ಏನು? ಆ ಹುಡುಗಿಗೆ ಆಟ ಆಡ್ತಿದ್ದಾರೆ 8 ವರ್ಷ ಆಯ್ತು, 9 ವರ್ಷ ಆಯ್ತು, ಹುಡುಗನಿಗೆ 6 ವರ್ಷ 7 ವರ್ಷ ಆಯ್ತು, 8 ವರ್ಷ ಆಯ್ತು. ಅಪ್ಪ ಯಾವುದೋ ಕಾಯಿಲೆಗಳು ಅವಾಗ ರೋಗಗಳು ಬರೋ ಯಾವುದೋ ಕಾಯಿಲೆ ಬಂತು. ಆ ಗಂಡ ಅವಾಗ ಸತ್ತೋದ 9ನೇ ಕ್ಲಾಸ್ 9 ವರ್ಷ ಆಯಿತು, 8 ವರ್ಷ ಆಯಿತು. ಆವಾಗ ಅವನಿಗೆ 18, 19, 12 ವರ್ಷ ಆಯಿತು. ಹೇ ಮದುವೆ ಆವಾಗ ಆಯ್ತು, ಹೆಂಡತಿ ಗಂಡ ಸತ್ತೋಯ್ತಾನಂತ ಹುಡುಗಿ ಹೇಳಿದ. ಹುಡುಗಿ ಏನು ಮಾಡೋದು? ಆ ಹುಡುಗಿಗೆ ಗೊತ್ತೇ ಇಲ್ಲ. ಆಟ ಆಡಿದ್ರು 6 ವರ್ಷದ ಹುಡುಗಿಗೆ ಪಾಪ ಅವಳಿಗೆ ಮೈಂಡ್ ಮೆಚೂರ್ಡ್ ಆಗೋದು 14-15 ವರ್ಷಕ್ಕೆ 16 ವರ್ಷಕ್ಕೆ ತಿಳುವಳಿಕೆ ಇರುತ್ತೆ. ಆವಾಗ ಹುಡುಗಿಗೆ ಇಲ್ಲ ನಿನ್ನ ಗಂಡ ಸತ್ತೋಗಿದ್ದಾನೆ, ನೀನು ಮದುವೆ ಆಗಿರಬೇಕು ಅಂತಂದರೆ ಯಾವ ನ್ಯಾಯ? ಅವರಿಗೆ ಏನು ಅನಿಸ್ಬೇಕು? ಗಂಡ ಅಂದರೆ ಏನು ಗೊತ್ತಿಲ್ಲ, ಮದುವೆ ಅಂದರೆ ಏನು ಗೊತ್ತಿಲ್ಲ. ಆಟ ಆಡೋ ಹುಡುಗಿಗೆ ಮದುವೆ ಆಗಿದೆ ನೀನು ಮದುವೆ ಅಂತ ಹೇಳಿ ಮಾಡಿದ್ರೆ ಇಂಥ ವಿಚಿತ್ರ ವ್ಯವಸ್ಥೆ ವ್ಯವಸ್ಥೆ. ಸೊ ಇಂಥ ಒಂದು ಪದ್ಧತಿಯನ್ನು ಬೇಕಾಗಿದೆ, ಅದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಏಜ್ ಲಿಮಿಟೇಷನ್ ಮಾಡಿ ಕನಿಷ್ಠ ಪಕ್ಷ 14-12 ಎಷ್ಟು ವರ್ಷಗಳು ನೀವು ಮೇಂಟೈನ್ ಮಾಡಲೇಬೇಕು ಎಲ್ಲ ಯಾಕೆ ವಯಸ್ಸಿನ ಒಂದು ಇದನ್ನು ಮಾಡಿ ಅದು ಒಳಗಡೆ ಮದುವೆ ಮಾಡ್ತಾರೆ. ನೀವು 21 ವರ್ಷ ಆಗಿದ್ರು ಅಂದ್ಕೊಂಡು ನಿಮ್ಮ ಮದುವೆ ಆಗಿದೆ ಯಾವ ಹುಡುಗಿಗೆ ಬರೀ 2 ದಿನ ಕಡಿಮೆ ಇದ್ರು ಇದು 2 ದಿನ ಜನರಿರ್ತಾರೆ, ಒಂದೇ ದಿನ ಕಡಿಮೆ ಇದ್ರು ಜನರಿರ್ತಾರೆ. ನಮ್ಮ ಹುಡುಗಿಗೆ 9 ದಿನ ಕಡಿಮೆ ಮಾಡ್ತಾರೆ. ಸೊ ವಯಸ್ಸಿನ ಆಧಾರದ ಮೇಲೆ ಲಿಖಿತವಾಗಿ ಕಾನೂನು ರೂಪದಲ್ಲಿ ಬ್ರಿಟಿಷರು ಈ ಒಂದು ಆಕ್ಟ್ ಮುಖಾಂತರ ಜಾತಿ ವ್ಯವಸ್ಥೆಯಿಂದ ಪಾಲನೆ ಹೇಗಿರುತ್ತದೆ. ನೆಕ್ಸ್ಟ್ 1964 ಒಂದು ಆಕ್ಟ್ ಹಿಂದೂ ಉತ್ತರಾಧಿಕಾರ ಕಾಯ್ದೆ. ಏನಿದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಏನು? ಜಾತಿ ವ್ಯವಸ್ಥೆ ಅದು ಅಪ್ಪ ಯಜಮಾನ ಸತ್ರೆ ನಂತರದ ಅಧಿಕಾರ ಗಂಡು ಮಕ್ಕಳಿಗೆ ಆನ್ಲೈನ್, ಹೆಣ್ಣು ಮಕ್ಕಳಿಗೆ ಈಗ ತಂದೆ ಸತ್ರೆ ತಂದೆ ಆಸ್ತಿಯಲ್ಲಿ ಯಾರಿಗೆ ಹೋಗ್ತಾರೆ? ಹೆಣ್ಣು ಮಕ್ಕಳಿಗೆ ಆಸ್ತಿ ಯಾಕೆ ಬರುತ್ತೆ? ಇದು ಉತ್ತರಾಧಿಕಾರ ಯಾಕೆ ಬರ್ತದೆ? ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರ ಇದೆಯೋ ತಂದೆಯ ಆಸ್ತಿಯಲ್ಲಿ ಅಷ್ಟೇ ಅಧಿಕಾರ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಒಂದು ತಂದೆಗೆ ಒಂದು ಗಂಡು ಒಂದು ಹೆಣ್ಣಿದ್ರೆ 4 ಎಕರೆ ಆಸ್ತಿ ಇದ್ರೆ 2 ಎಕರೆ ಕೊಡಲೇಬೇಕು. ಈಗ ಕಾನೂನುಗಳು ಅಂತ ಮೊದಲು ಕಾನೂನು ಬ್ರಿಟಿಷರು ಇದನ್ನು 56ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಹಿಂದೂ ದತ್ತು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಇದರ ಆಸ್ತಿ ಉತ್ತರಾಧಿಕಾರ. ಈ ಥರದಲ್ಲಿ ಆಸ್ತಿಯ ಹಕ್ಕಲ್ಲಿ ಮೊದಲ ಬಾರಿ ಜಾತಿ ವ್ಯವಸ್ಥೆಗಳಿಗೆ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸುವಂಥ ಆ್ಯಕ್ಟ್ ಬ್ರಿಟಿಷ್ ಮೊದಲು. ಅದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ಮದುವೆ ಮಾಡೋದು ಗೌರ್ಮೆಂಟ್ ಮದುವೆ ಮಾಡಿಸಿ ನಡೆ ಏನು ಗೌರಿ ಹಬ್ಬಕ್ಕೆ ರಾಖಿ ಹಬ್ಬಕ್ಕೆ ಬಂದು ಕಡುಬು ತಿಂದು ಹೋಗುವ ತಾಯಿ ಅಧಿಕಾರಿಗಳಿಗೆ ಈಗಲೂ ಇದೆ. ಈಗಲೂ ಕೆಲವು ಪಾಪ ಈಗ ಯಾರು ಹೇಳ್ಕೊಂಡು ಕೇಳಲ್ಲ. ತಾಯಿಗಳು ಹೇಳ್ತಾರೆ ನಿಮ್ಮ ಅಜ್ಜನ ಆಸ್ತಿನ ಕೇಳಲ್ಲ. ಅವ್ರು ಕೇಳಿದ್ರು ಕೊಡಬೇಕು. ಈಗ ಅವರು ನಿಮ್ಮ ಯಾರು ನಿಮ್ಮ ಯಾರನ್ನೇ ತಾಯಿ ಅವ್ರನ್ನೇ ಕೊಡ್ಬೇಕಂತ ಈ ಸತ್ತಾಗ ಸತ್ತಾಗ ಮೊದಲು ಬೆಂಕಿ ಹಚ್ಚೋದು ಮಣ್ಣು ಹಾಕೋದು ಮಾಡ್ತಾರೆ. ಇದನ್ನು ಯಾರು ಮಗ ಯಾಕೆ ಮಗಳ ಯಾಕೆ ನಾವು ಇನ್ನೂ ಕೊಟ್ಟಿಲ್ಲ. ಯಾಕೆ ಇವನು ವಾರಿ ಸ್ವತಂತ್ರ ಇವನೇ ಇವ್ರು ಸಿಕ್ಕಿದ್ರೆ ಇವರು ಅವಕಾಗೆ ಆತ್ಮ ಸಿಗಲ್ಲ, ಆತ್ಮಕಾರಿ ಶಕ್ತಿ ಸಿಗಲ್ಲ. ಇವ್ರದ್ದು ಇರೋದು ಜೀವಂತ ಇದ್ದಾಗ ಇವರು ತಂದೆ ತಾಯಿಗಳಿಗೆ ಗಂಡು ಮಕ್ಕಳು ತಂದೆ ಇವರ ಪ್ರೀತಿ ಗೌರವ ಕಾಪಾಡಿರ್ತಾರೆ.
ಯಾರಿದ್ದು ಏನೋ ಯಾರಪ್ಪ ಬಂದು ಏನೋ ಆ ಮಾವು ತಂದು ನಮ್ಮನೆ ಕಟ್ತೀನೋ ನಮ್ಮನೆ ಮನೆಗೆ ಆಗಲ್ವಾ ನಮ್ಮನೆ ಅಸ್ಪೃಶ್ಯತೆ ಆಗಲ್ವಾ ಅನ್ನಂತೀನಿ. ಈಗೇನಿಲ್ಲ. ಈಗ ನೀವು ಮಕ್ಕಳು ಆಗಲಿಲ್ಲ ಕೂಡ ಅನಾಥಾಶ್ರಮಗಳಿಗೆ ಅದೇ ಇದ್ದಾವೆ. ಅಲ್ಲಿ ಮಕ್ಕಳು ಮಾಡಿ ಬಿಟ್ಟಿರ್ತಾರೆ. ಅದು ಹೋಗಿ ನಾವು ಯಾವ ಮಕ್ಕಳು ಇಷ್ಟವಾದ ಆ ಕಾನೂನು ಪ್ರಕಾರ ಕಾನೂನು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನಮ್ಮಲ್ಲ ಅಭಿವೃದ್ಧಿಗಳನ್ನ ಅರ್ಜಿ ಹಾಕಿ ಅಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ಸಿಟಿಗಳಲ್ಲಿ ಕೆಲವೊಂದು ತಗೊಳ್ತಾರೆ, ಕೆಲವರು ಮಕ್ಕಳು ಆಗಲ್ಲ. ಮೊದಲ ಬಾರಿ ಬೇರೆ ಜಾತಿ ಧರ್ಮದ ಮಕ್ಕಳು ಕೂಡ ದತ್ತು ತೆಗೆದುಕೊಂಡು ತಮ್ಮ ಮಕ್ಕಳ ಹಾಗೆ ಸಾಕುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಇದೆ. ಹಿಂದೂ ಇಷ್ಟು ಈ ಒಂದು ಪಾಯಿಂಟ್ ಬ್ರಿಟಿಷ್ ಆಳ್ವಿಕೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿನ ಬದಲಾವಣೆಗೆ ಕಾರಣವಾದ ಕಾನೂನುಗಳು. ಜಾತಿ ವ್ಯವಸ್ಥೆಯಿಂದ ಬದಲಾವಣೆಗೆ ಕಾರಣವಾದ ಕಾನೂನುಗಳ ಬಗ್ಗೆ ಅದು ಯಾರು 5 ಮಾರ್ಕ್ಸ್ ಒಂದು ಪಾಯಿಂಟ್ಸ್ ನಾನು ಹೇಳೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದು ಕನಿಷ್ಠ ನಾನು ಏನು ಹೇಳ್ತೀನಿ ಈಗ ಅದು ಮುಂದುವರೆದು ಹೇಳಬೇಕು. ಅದು ನೋಡ್ಕೊಂಡು ಹೇಳಿ 18 29 ಹೇಳಿ 不知道为啥的学的。
ಮತ್ತು ಈ ನಮ್ಮ ದೇಶದ ಜನ ಇರ್ತಾನೆ ಮೂಲದ ಹಿಂದೂಗಳೇ, ಒಂದು ರೂಪದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಹಿಂದೂಗಳೇ. ಆದರೆ ಇವರೆಲ್ಲ ಮತಾಂತರಗೊಂಡವರು, ಅಸ್ಪೃಶ್ಯತೆಯ ಕಾಲಕ್ಕೆ ಬೇಸತ್ತು ಹೊಸ ಧರ್ಮವನ್ನೇ ಕಟ್ಕೊಂಡು ಗವಾಸನ ಕಡಪ ಅಂತ ಆವಾಗ ಏನು ಮಾಡಿದ್ರು ದಯಾನಂದ ಸರಸ್ವತಿ ಜಾತಿ ವ್ಯವಸ್ಥೆಯಲ್ಲಿ ಈ ಥರದ ಲೋಕಗಳಿದೆ, ಅಸ್ಪೃಶ್ಯತೆ ಇದೆ, ಗಡಿಗೈಗೆ ಇದೆ, ಹೆಣ್ಣು ಗಂಡು ಭೇದಭಾವ ಇದೆ, ಇವೆಲ್ಲವನ್ನು ಕಡಿಮೆ ಮಾಡಲಿಕ್ಕೆ ಹಿಂದೂ ಧರ್ಮ ಕಾರ್ಯಕ್ರಮವನ್ನು ಮಾಡಿ ಶುದ್ಧಿ ಆಂದೋಲನ ಅಂದರೆ ನನ್ನ ಮನೆಯಲ್ಲಿ ಇರುವಂಥ ಕೊಳತನ್ನು ನಾನು ಶುದ್ಧಿಗೊಳಿಸ್ತೇನೆ. ನಮ್ಮ ಧರ್ಮದಲ್ಲಿರುವಂಥ ಅಸ್ಪೃಶ್ಯತೆಯನ್ನು ನಾನು ಇದು ಮಾಡಬೇಕು. ಆಗ ಮಾತ್ರ ಈ ಜಾತಿ ವ್ಯವಸ್ಥೆಯ ಇರುವಂತಾಗ ಈ ಅಸ್ಪೃಶ್ಯತೆಯ ಭಾವನೆಗಳ ಹಾಕಿದೆ. ಧರ್ಮ ಜನ ಹೋಗುತ್ತಾರಂತೆ ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಏನಿದೆ ಎಲ್ಲ ಬಿಟ್ಟು ಕೆಲವರು ಹೋಗಿದ್ದಾರಲ್ಲ ಬೇರೆ ಧರ್ಮಕ್ಕೆ ಅವರ ಪುನಃ ತನ್ನ ಮಾತು ಧರ್ಮಕ್ಕೆ ಕೆಲಸವನ್ನು ಮಾಡಿಕೊಂಡು ದಯಾನಂದ ಶುದ್ಧಿ ಎಂಬ ಆಂದೋಲನವನ್ನು ಇಟ್ಕೊಂಡು ಬೇರೆ ಧರ್ಮಕ್ಕೆ ಮತಾಂತರಗೊಂಡಂಥವರನ್ನ ಪುನಃ ತನ್ನ ಮಾತುಕತೆ ಕಲಿತುವಂಥ ಕಾರ್ಯಕ್ರಮದ ನಂತರ ಸೊ ಬಹಳ ಒಂದು ಜಾತಿ ವ್ಯವಸ್ಥೆಯನ್ನು ಬದಲಾವಣೆಗೆ ಕಾರಣಕರ್ತರಾದಂಥವರು ದಯಾನಂದ ಸರಸ್ವತಿಗಳು ಆರ್ಯ ಸಮಾಜ. ಸೊ ನೆಕ್ಸ್ಟ್ ಮೂರನೇದು ಪ್ರಾರ್ಥನಾ ಸಮಾಜ. ಅಪರಂ ಪಾಠಗಳು ಪ್ರಾರ್ಥನಾ ಸಮಾಜ ಈ ಸಂಘಟನೆ ಕೂಡ ಸೊ ಜಾತಿ ವ್ಯವಸ್ಥೆ ಬದಲಾವಣೆ ಕಾರಣವಾಗಿದೆ. ಮತ್ತೆ ಈ ಸಂಘಟನೆ ಹೆಸರಷ್ಟೇ ಬಂದಿದೆ. ಹೊರಗಡೆ ಬೇಕಂದ್ರೆ ಅದೇ ಒಂದು ಪೇಜ್ ಆಗುತ್ತೆ. ಕೆಲವು ಸಲ ಏನು ಮಾಡ್ತಾನೆ, ಜಾತಿ ವ್ಯವಸ್ಥೆಯಿಂದ ಬದಲಾವಣೆಗೆ ಸಮಾಜ ಸುಧಾರ ಆಂದೋಲನಗಳ ಪಾತ್ರವನ್ನು ಚರ್ಚಿಸಿ ಅಂತ ಕೇಳಿದಾಗ ಡೀಟೇಲ್ಸ್ ಹಾಕ್ತಾರೆ. 5 ಮಾರ್ಕ್ಸಿಗೆ ಒಂದೇ ಮ್ಯಾಟ್ಸ್ ಕೇಳಬೇಕು. 5 ಮಾರ್ಕ್ಸಿಗೆ ಕೇಳಿದಾಗ ಸಂಘಟನೆ ಹೆಸರು ಸ್ಥಾಪನೆ ಆಗಿದೆ. ನೆಕ್ಸ್ಟ್ 4ನೇದು ರಾಮಕೃಷ್ಣ ಮಿಷನ್, ಯಾವುದು ಸ್ವಾಮಿ ವಿವೇಕಾನಂದ. 5ನೇದು ಥಿಯೋಸಾಫಿಕಲ್ ಸೊಸೈಟಿ, ಅನಿಡಸ್ ಥಿಯೋಸಾಫಿಕಲ್ ಸೊಸೈಟಿ, ಅನಿಡಸ್. ಯಾರು ಅನಿಡಸ್ ಕೊಡ್ರಿ ಅಂತ ಒಬ್ಬ ಲೇಡಿ ಬೇರೆ ದೇಶದ ಒಬ್ಬ ವಿದೇಶ ಮಹಿಳೆ ಇಲ್ಲಿ ಒಂದು ಸಂಘವನ್ನು ಭಾರತೀಯ ಮಹಿಳಾ ಸಂಘವನ್ನು ಮೊದಲ ಬಾರಿ ಕಟ್ಟಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಹಿಂದೂ ಧರ್ಮದಲ್ಲಿ ಇರುವಂತಹ ಎಲ್ಲ ಈ ಜಾತಿಯಲ್ಲಿ ಇತರೆ ಹೆಣ್ಣುಮಕ್ಕಳಿಗೆ ಅಸಮಾನತೆ ಎಲ್ಲದರ ಕೊನೆಗಾಗಿ ಮಹಿಳೆಯರಿಗೆ ಒಂದು ಒಳ್ಳೆಯ ರೀತಿಯ ಸಂಘಟನೆಯನ್ನು ಮಾಡಿಕೊಂಡು ಅವರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡಿಕೊಂಡು ಅವರ ಸಂಖ್ಯೆ ಈ 5 ಸಂಘಟನೆಗಳನ್ನು ಇದು ಹೊಂದಿಸಿದರೆ ಕರೆದಿದ್ದೀವಿ 5 ಮಾರ್ಕ್ಸ್ ಅವರನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ಕೇಳೋದು ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸಮಾಜ. ಸೊ ರಾಮಕೃಷ್ಣ ಮಿಷನ್ಸ್, ಥಿಯೋಸಾಫಿಕಲ್ ಸೊಸೈಟಿ. ನೆಕ್ಸ್ಟ್ ಮೂರನೇ ಪ್ಯಾಟ್ಸಿಗೆ ಬಂದಾಗ 2ನೇ 5 ಮಾರ್ಕ್ಸ್ ಅಲ್ವಾ. 3ನೇದು ಆಂಗ್ಲ ಶಿಕ್ಷಣ. ಆಂಗ್ಲ ಇಂಗ್ಲಿಷ್. ಇದರಿಂದ ಭಾರತದ ಜಾತಿ ವ್ಯವಸ್ಥೆಗಳಾಗಿದೆ. ನಾವು ಇಂಗ್ಲಿಷ್ ಕಲಿತಿದ್ದು ಫಸ್ಟ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರು ಬಂದೆ. ಅದರ ದೇಶದ ಇಂಗ್ಲಿಷ್ ಅವರ ಇಂಗ್ಲಿಷ್ ಭಾಷೆ. ನಾವೇನು ಕನ್ನಡ ರೀತಿಯಿಂದ ಕನ್ನಡ ನಾವು ಭಾಷೆ ಇತ್ತು. ಏನು ಬರೀ ನಮ್ಮದು ಪುರಾಣಗಳು, ವೇದಗಳು, ಶ್ಲೋಕಗಳು, ಹರಿಕಥೆಗಳು ಇಂಥವಿತ್ತು. ನಮ್ಮ ಆಧುನಿಕ ವೈಚಾರಿಕ ಶಿಕ್ಷಣ ಇರಲಿಲ್ಲ. ಯಾವ ಪದಗಳು ಹೇಳಿದರೆ ಮಾಯಪಾಠ ಹೇಳಿದ್ರೆ ಪುಸ್ತಕ ಇರಲಿಲ್ಲ, ಯಾವುದೂ ಇರಲಿಲ್ಲ. ಮರಳಿನ ಬಡಿಸೋರು ಮೇಷಗಳು, ಯಾವುದು ಬಿಡಾದ ಕೂತ್ಕೊಂಡು ಒಬ್ಬ ಬ್ರಾಹ್ಮಣ ಮೇಷಗಳು ಪಂಚೆ ಹಾಕಿ ಕೂತ್ಕೊಂಡ, ಅವ್ರು ಬರೀ ಅವನದೇ ಪಾಠ, ಅವ್ರು ಹೇಳಿದ್ದೇ ಸತ್ಯ, ಅವ್ನು ಹೇಳಿದ್ದೇ ಇದು ಆ ಥರ. ನೋಡಿ ನಾವು ಹಿಂದಿನ ತರಗತಿಗಳಲ್ಲಿ ಯಾವ ಭಾಗದ ಬ್ರಿಟಿಷರು ಬಂದ ಶಾಲೆಯನ್ನು ರೂಪ ಕೊಟ್ಟಿದ್ದು, ಕ್ಲಾಸ್ ರೂಮ್, 4 ಗೋಡೆ, ಬೋರ್ಡ್, ಹೀಗೆ ಚಾಪೀಸು ಇಂಥವು ಬಂದಿದ್ದೇ ನಮಗೆ ಬ್ರಿಟಿಷ್. ಇಂಗ್ಲಿಷ್ ಶಾಲೆಯನ್ನು ಮೊದಲ ಬಾರಿ ಬರುತ್ತೆ ಈ ದೇಶದಲ್ಲಿ. ಇಂಗ್ಲಿಷ್ ಪುಸ್ತಕಗಳು ಪ್ರಪಂಚದ ಜ್ಞಾನವನ್ನು ನಮಗೆ ತಂದುಕೊಟ್ಟು ನಮಗೆ ಭಾರತೀಯರಿಗೆ ಗೊತ್ತಿದೆ. ರಾಮಾಯಣ ಮಹಾಭಾರತ ಭಗವದ್ಗೀತೆ ಏನು ತಿಳಿದಿಲ್ಲ. ಅಲ್ಲಿ ಬರೀ ಪುರುಷ ಪ್ರಾಧಾನ್ಯತೆ, ಜಾತೀಯತೆಯನ್ನು ಒಳಗೊಂಡಂತಹ ಸಾಹಿತ್ಯ ಧರ್ಮವನ್ನು ನಾವು ಓದ್ತಾ ಇದ್ದೀವಿ. ಇಂಗ್ಲಿಷ್ ಶಿಕ್ಷಣದಲ್ಲಿ ಏನಾಯಿತು?
ಜಾತಿಗಿಂತ ಎಷ್ಟು ಜಾತಿಯ ಭಾವನೆಗಳನ್ನು ನಾವಿದ್ದೀವಿ ಜಗತ್ತಲ್ಲಿ ಬೇರೆ ಸಮಾಜಗಳಲ್ಲಿ ಎಲ್ಲಿದ್ದಾರೆ ಅವರಲ್ಲೆಲ್ಲ ಇಲ್ಲವೇ ಇಲ್ಲ. ಬೈಲಿಗೆ ಗಂಡು ಹೆಣ್ಣು ಬೇರೆ ಭಾವ ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ಇದೆ. ಸೊ ಈ ಹೆಣ್ಮಕ್ಳು ಕೂಡ ಶಾಲೆಗಳನ್ನು ತೆರೆದರೆ ಜಾತಿಯ ಕಟ್ಟುಪಾಡುಗಳನ್ನು ಬಿಟ್ಟು ಶಾಲೆಗಳು ಪ್ರಾರಂಭ ಮಾಡಿದೆ. ಮೊದಲೆಲ್ಲ ಎಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇರಲಿಲ್ಲ. ಹೆಣ್ಮಕ್ಳು ಅಂದ್ರೆ ಏನಕ್ಕೆ ಅಡುಗೆ ಮನೆ ಹೊರಗಡೆ ಹೋಗಲಿಲ್ಲ, ಮದುವೆ ಮಾಡಬೇಕು ಕಳಿಸ್ಬೇಕು ಅಡುಗೆ ಮನೆಯಿಂದ ಪಾಪ ಅವರಿಗೆ ಇಂಗ್ಲಿಷ್ ಶಾಲೆಯ ಕನಸು ಕೂಡ ಇರಲಿಲ್ಲ. ಬ್ರಿಟಿಷ್ ಬಂದಾಗ ನಂತರ ಸ್ವಲ್ಪ ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಶಾಲೆಗಳು ಸ್ಟಾರ್ಟ್ ಮಾಡಿದ್ರು, ಇಂಗ್ಲಿಷ್ ಶಿಕ್ಷಣವನ್ನು ಕಲಿತರು. ಅವರಲ್ಲಿ ಆ ಇಂಗ್ಲಿಷ್ ಶಿಕ್ಷಣದ ಜೊತೆಗೆ ಪ್ರಪಂಚಕ್ಕೆ ಜ್ಞಾನವನ್ನು ಮೀಕೊಂಡು ನಾವು ಯಾವಾಗಿದ್ದೀವಿ, ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ, ಹೇಗೆ ಸಮಾಜದಲ್ಲಿ ಹೇಗಿದೆ, ಇದರ ಕಟ್ಟುಪಾಡುಗಳಿಂದ ನಾವು ಹೊರಗಡೆ ಬರಬೇಕು. ನಮಗೆ ವ್ಯಕ್ತಿತ್ವ ಅತ್ಯಂತಕ್ಕೆ, ನಮ್ಮ ವೈಚಾರಿಕತೆ ಅತ್ಯಂತಕ್ಕೆ, ನಮಗೆ ಸ್ವಾತಂತ್ರ್ಯವಿಲ್ಲ, ನಮಗೆ ಸಮಾನತೆ ಇಲ್ಲ. ಸೊ ಇದೆಲ್ಲ ಗೊತ್ತಾಯಿತು ಯಾವಾಗಿಂದ? ಬ್ರಿಟಿಷ್ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ. ಹಾಗಾಗಿ ಇಂಗ್ಲಿಷ್ ಶಿಕ್ಷಣ ಕೂಡ ಭಾರತದಲ್ಲಿ ಜಾತಿಯ ಬದಲಾವಣೆಗೆ ತಂದೆ ಕಾರಣವನ್ನು ಕೊಟ್ಟಿದೆ ಅಂತ ಹೇಳಿದೆ. ನಾಲ್ಕನೇ ಸಾಮಾಜಿಕ ಹೊಸ ಸಾಮಾಜಿಕ ವ್ಯವಸ್ಥೆ ರಚನೆ. ಬ್ರಿಟಿಷರು ಬಂದರೆ ಕ್ಯಾಸ್ಟ್ ಸಿಸ್ಟಮ್ ಮಂತ್ರಾಲಯಕ್ಕೆ ಅವರು ಹೊಸದಾಗಿ ರಚನೆ ಮಾಡಿದಂಥ ಹೊಸ ಹೊಸ ಇನ್ಸ್ಟಿಟ್ಯೂಷನ್ಸ್ ಸಾಮಾಜಿಕ ವ್ಯವಸ್ಥೆ ಯಾವ್ಯಾವ ಎಕ್ಸಾಂಪಲ್ ಕಾನೂನು, ಹೊಸ ಸಾಮಾಜಿಕ ವ್ಯವಸ್ಥೆ, ಸಂಘಟನೆ, ಅದರಲ್ಲಿ ಯಾವ್ಯಾವ ಪ್ರಮುಖವಾಗಿ ಮಾಲೀಕರು, ವ್ಯಾಪಾರ, ಈ ಸಂಘಟನೆ, ವಕೀಲರು ಅನ್ನೋದು ಗೊತ್ತಿಲ್ಲ. ನ್ಯಾಯಾಲಯ ಅವ್ರ ಬಂದಿದೆ, ನ್ಯಾಯಾಲಯದ ಸ್ಥಾಪನೆ ಮಾಡಬೇಕು. ವಕೀಲರು ಅನ್ನೋದು ವೈದ್ಯರು, ಆಧುನಿಕ ನಮ್ಮ ನಾಡಿ ನಾಟಿ ವೈದ್ಯರು. ಬ್ರಿಟಿಷರು ಬಂದರೆ ಮೆಡಿಕಲ್ ಪರಿಚಯ ಆಧುನಿಕ ವೈದ್ಯ. ಮೊದಲೆಲ್ಲ ಹುಡುಗಿಗೆ ಕೇಳಿದವರು ಅಂದರೆ ಆ ಪುರೋಹಿತರ ಕರ್ಕೊಂಡೋಗಿ ಹುಡುಗಿ ಇಲ್ಲ ಹೋಗಿದ್ದಾರೆ, ಏನೋ ಕಟ್ಕೊಂಡಿದ್ದಕ್ಕೆ ಹೋಗಿ ಕುಡಿಯಲ್ಲ ಅದೇ ಹಾಕಿಕೊಂಡ್ರೆ ಇಲ್ಲ ದೇವರಿಗೆ ಕಾಣಿಕೆ ಹಾಕೋದು ಯಾರು ಕೊಟ್ಟು ಮನೆ ಕಳಿಸ್ಬೋದು. ಈಗಲೂ ನಂಬ್ತಾರೆ ಬರ್ತಲ್ಲಿ ಏನಾಗಿತ್ತು ಅವ್ರ ನಿನ್ನೆ ಚಳಿಗಾಲ ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ವಕೀಲರು, ವೈದ್ಯರು, ವ್ಯಾಪಾರಿಗಳು, ಸಂಘಟನೆಗಳು, ಸೊ ಇವೆಲ್ಲ ಹೊಸ ಸಂಸ್ಥೆಗಳು ಉದ್ಭವ. ಇದರಿಂದ ಏನಾಯ್ತು? ಜಾತಿ ವ್ಯವಸ್ಥೆಗೆ ಸೇರಿಸ ಬದಲಾವಣೆ ಅಂತ ಹೇಳ್ತಾರೆ. ವಕೀಲರು ಒಂದು ಸಂಘ, ಅಲ್ಲಿ ಯಾರೋ ಒಂದೇ ಜಾತಿ ವಕೀಲರು ಆ ಬೆಳೆಗಳಿಗೆ ಕಡಿಮೆ ಆಯಿತು. ಜಾತಿಗಿಂತ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ವೈದ್ಯರು ಒಂದೇ ಜಾತಿ ವೈದ್ಯರು ನಡುವೆ ಜಾತಿಯತೆ ಮಾಡ್ಕೊಳ್ತಾ, ವೈದ್ಯರ ರೋಗಿಗಳಲ್ಲಿ ನಮ್ಮ ಜಾತಿಯನ್ನು ಬಾ ಮುಂದಿನ ಅಂತ ಕೊಡ್ತಾ, ಯಾವ ರೋಗಿಗಳನ್ನು ನಾವು ಮುಖತೆಯನ್ನು ಮಾಡಬೇಕು. ಎಲ್ಲ ಜಾತಿಯ ಭಾವನೆಗಳು ಕಡಿಮೆ ಆಗೋದಕ್ಕೆ ಯಾವ ಒಂದು ಮಾರುಕಟ್ಟೆ, ಒಂದು ವ್ಯವಸ್ಥೆ. ಆ ಮಾರುಕಟ್ಟೆಗಳಿಗೆ ವ್ಯಾಪಾರ ಮಾಡೋದು ಸಾಧ್ಯವಾದ ರೋಗಿಗಳು ಸಾಧ್ಯ ಎಲ್ಲ ಪಟ್ಟಿಗೆ ವ್ಯವಹರಿಸೋದು, ವ್ಯಾಪಾರ ಮಾಡೋದು, ಕೂತ್ಕೊಳ್ಳೋದು ಅನಿವಾರ್ಯ. ಒಂದು ಫ್ಯಾಕ್ಟ್ರಿ ಇದೆ, ಒಂದು ಫ್ಯಾಕ್ಟ್ರಿ ಒಳಗೆ ಒಂದು ಜಾತಿಯವರಿಗೆ ಕೆಲಸ ಕೊಡ್ತಕ್ಕಂಥ ಸಾವಿರಾರು ಫ್ಯಾಕ್ಟ್ರಿ, ನಾವು ಯಾವ್ಯಾವ ಜಾತಿ ಯಾವ ಜಾತಿ ಅಲ್ಲಿ ನಾನು ಬ್ರಾಹ್ಮಣ ಬಿಟ್ಬೇಡ, ನನ್ನ ಜೊತೆ ದೂರ ನಿಂತ್ಕೋ, ನಾನು ನಿಮಗೆ ಕೆಲಸ ಮಾಡೋಲ್ಲ ಅಂತ ಹೇಳಿದ್ರೆ ಒಂದು ಫ್ಯಾಕ್ಟ್ರಿ ಓದ್ಬಾಗ ನೀನು ಕೆಲಸ ಮಾಡೋದು ಅಷ್ಟೇ. ಜಾತಿ ಇರುತ್ತೆ ಏನಿಲ್ಲ. ಅದೊಂದು ಫ್ಯಾಕ್ಟ್ರಿ ಇರುತ್ತೆ, ಅದು ಊಟ ಮಾಡ್ಕೊಡ್ತೀವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ನಾನು ಬೇರೆ ತರಕಾರಿ ಕೊಡು, ನಾನು ಬೇರೆ ಪಾತ್ರೆ ಕೊಡು, ನಾನು ತಿಂದಿದ್ದು ಸ್ಪೂನು ಇನ್ನೊಂದು ಕೊಡಬೇಡ ಅಂತ ನಿಂತಿದ್ದು ಸ್ಪೂನ್ ತೊಗೊಳ್ಬೇಕು. ಅದು ಸಲ ಅವನು ನಮ್ಮಿಲ್ಲ. ಹೋಟೆಲ್ ಮೊಬೈಲ್ ಸಪ್ರೇಟ್ ಕೊಡ್ತಾರೆ. ಬೆಳಗಿನ ಸಂಜೆ ತೊಳೆಯೋದು ಕೊಡೋದು, ತೊಳೆಯೋದು ಇಟ್ಕೊಡು, ಅಲ್ಲೇ ಜಾತಿ ಅನಿವಾರ್ಯ. ಸೊ ಈ ರೀತಿ ಬ್ರಿಟಿಷರು ಹೊಸದಾಗಿ ಪರಿಚಯ ಮಾಡತಕ್ಕಂತಹ ಈ ಆಧುನಿಕ ಸಮಾಜದ ಸಂಘಟನೆ ವ್ಯವಸ್ಥೆ ಇದಾದ್ಮೇಲೆ ಬ್ರಿಟಿಷರು ಬಂದರೆ ನಗರಗಳ ಬೆಳವಣಿಗೆ ಅದೊಂದು ನಗರೀಕರಣ ಮತ್ತು ಕೈಗಾರೀಕರಣ, ಜಾತಿ ವ್ಯವಸ್ಥೆ ಬದಲಾವಣೆಗೆ ಅದು ಒಂದು ಕೈಗಾರಿಕೆಗಳು ಹೇಳಿದೆ. ಕೈಗಾರಿಕೆಗಳು ಯಾವಾಗ ದೊಡ್ಡ ಹಂತದ ಕೈಗಾರಿಕೆಗಳು ಮೊದಲೆಲ್ಲ ನಮ್ಮಲ್ಲಿ ಜಾತಿಯ ಒಂದು ಸಣ್ಣ ಸಣ್ಣ ಹುಡುಗಿಗೆ ಮಾಡ್ತಾರೆ.
ಜಾಗೃತಿ ಏನು ಕರೆಯುವುದು ಇದು ನಮಗೆ ಜಾಗೃತಿ ನಮಗೆ ಅದನ್ನು ಬರಲಿದೆ ಅನಿವಾರ್ಯ. ಉಪ್ಪು ಮತ್ತು ಕಬ್ಬಿಣದ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿದ್ದಾವೆ. ಯಾವ್ಯಾವ ಹೆಣ್ಣು ಮಾಡ್ತಿದ್ರು ಕೈಗಾರಿಕೆ, ದೊಡ್ಡ ಕೈಗಾರಿಕೆ ಉಪ್ಪು ಮತ್ತು ಕಬ್ಬಿಣ ಯಾವುದು ಅದೇ ನಮ್ಮ ಕರ್ನಾಟಕದಲ್ಲಿ ಯಾವ ಸಕ್ಕರೆ ಎಲ್ಲ ಅದೇ ಎಲ್ಲ ಯಾವ ಮಂಡ್ಯದಲ್ಲಿ ಮತ್ತೆ ಮತ್ತೆ ಯಾವ ಫ್ಯಾಕ್ಟ್ರಿ ನೀವು ನೋಡಿರೋ ಫ್ಯಾಕ್ಟ್ರಿಗಳು ದೊಡ್ಡ ಫ್ಯಾಕ್ಟ್ರಿಗಳು ಯಾರು ನಿಮ್ಮ ಪಕ್ಕನೇ ಎಷ್ಟು ಕೆಲಸ ಮಾಡ್ತಾರೆ? 1000 ಮೇಲೆ ನಡುವೆ 1000 ಅವರು 1000 ಫ್ಯಾಕ್ಟ್ರಿ ಪಕ್ಕನೇ ದೂರ ಇದೆ. ಅಲ್ಲಿ ಯಾವ ಜಾತಿಯಲ್ಲಿ ಎಲ್ಲೆಲ್ಲಿ ಯಾವ ಪದಾರ್ಥ ಅಲ್ವಾ? ಅವು ಯಾವ ಜಾತಿ ನೋಡಿ ತೊಂದರೆ ಕೊಡ್ತಾರೆ. ಅಲ್ಲಿ ಭದ್ರಾವತಿಯಲ್ಲಿ ಒಂದು ಕಾಗದ ಫ್ಯಾಕ್ಟರಿ ಬಾಲಿಕೆ ರೋಡ್ ದುರ್ಗಾಪುರ ಶಿಲಾಯಿ ಇವೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು. ಅವು ಕಾಲಕ್ಕೆ ಒಂದೊಂದು ಫ್ಯಾಕ್ಟ್ರಿಯಲ್ಲಿ 5,000 10,000 ಕೆಲಸ ಅವಕಾಶ ಇರ್ತಾರೆ ಶಿಫ್ಟ್ ವೈಸ್. ಆ ಸಾಗರಗಳಲ್ಲಿ ಒಂದೇ ಒಳಗಡೆ ಹೋಗೋದು ಫ್ಯಾಕ್ಟ್ರಿಗಳೆಲ್ಲ ಕಾಮನ್ ಎಲ್ಲರಿಗೂ. ಸೊ ಅಲ್ಲಿ ಯಾವ ಜಾತಿ ನಿಯಮ ಮಾಡೋಕ್ಕಾಗಲ್ಲ. ಅವ್ರ ಕೆಲಸ ಬೆಳಗ್ಗೆ ಶಿಫ್ಟು 8 ಗಂಟೆ ಹೋಗಿ ಸಾಯಂಕಾಲ 6 ಗಂಟೆಗೆ ಇಷ್ಟು ಮುಗೀತು ಅದು 3 ಗಂಟೆ ಮುಗೀತು ಬರ್ತಾ ಇರ್ತಾರೆ. ಇನ್ನೊಬ್ಬ ಅದೇ ಫ್ಯಾಕ್ಟ್ರಿ ಆಗ್ತಾ ಇರ್ತಾರೆ. ಯಂತ್ರಗಳು ಆಟೋಮೆಟಿಕ್ ನಡೀತಾ ಇರ್ತಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ಇದೆಲ್ಲ ಜಾತಿಯ ಮಳಿಗೆ ಅದು ಇವು ಈ ಏನೋ ನಡೆಯೋದು. ಸೊ ಯಾವ ದೊಡ್ಡ ಫ್ಯಾಕ್ಟ್ರಿಗಳಾದ್ರು ಕೈಗಾರಿಕೆಗಳಾದ್ರು ಬ್ರಿಟಿಷರು ಮೊದಲ ಬಾರಿ ಭಾರತಕ್ಕೆ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ರು. ಅದರಿಂದ ಜಾತಿ ವ್ಯವಸ್ಥೆ ಹಳ್ಳಿಗಳಿಂದ ಜಾತಿ ಉದ್ಯೋಗದಿಂದ ಜನ ವಲಸೆ ಹೋಗ್ತಾರೆ, ಕೆಲಸ ಹೋಗ್ಕೊಂಡು ನಗರಗಳಲ್ಲಿ ಫ್ಯಾಕ್ಟ್ರಿಗಳು ಸೇರಿಕೊಂಡು ಹಳ್ಳಿಯಲ್ಲಿ ಜಾತಿ ನಮ್ಮ ದೇವರು ಬೆಳಿತಾರೆ ಅಂತ ಮಾಡ್ಕೊಂಡಿದ್ದು ಅಲ್ಲಿ ಹೋಗಿ ಮಾಡ್ಕೊತಿದ್ದ ಅನಿವಾರ್ಯ ಬದುಕಬೇಕು. ಸೊ ಅಲ್ಲಿ ಮಾಮೂಲಿ ಅವನು ನೆಲಕ್ಕೆ ಅವೆಲ್ಲ ಬಿಟ್ಟು ಗೊತ್ತಾಯಿತು ನಾನು ಜಾತಿ ಅಂತ ಒಪ್ಕೊಂಡಿದ್ರೆ ನಾನು ಇಲ್ಲಿ ಗೊತ್ತಾಗಲಿಲ್ಲ. ಸೊ ಹೀಗೆ ಇನ್ನು ನಗರೀಕರಣ ಅಂತೂ ಕ್ಯಾಸ್ಟ್ ಸಿಸ್ಟಮ್ಸ್ ಕಂಪ್ಲೀಟ್ ಚೇಂಜ್ ಮಾಡ್ತಿದೆ. ಬೆಂಗಳೂರೇ ತಗೊಂಡ್ರಿ ಹೆಂಗೆ ಬೆಳವಣಿಗೆ ಆಗಿ ಬೆಂಗಳೂರು ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿರೋ ಜಾತಿ ಜನ ಎಲ್ಲ ಅಲ್ಲೇ. ಒಂದು ಮೆಟ್ರೋ ಹೋಗ್ತೀವಿ, ಒಂದು ಹೋಟ್ಲಿಗೆ ಹೋಗ್ತೀವಿ, ಒಂದು ಸಿಟಿ ಬಸ್ ಸಿಗುತ್ತೆ. ಹತ್ಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಯಾವ ಜಾತಿ ಕೂತ್ಕೊಂಡಾನೆ ನಾವು ಪಕ್ಕದಲ್ಲಿ ಕೂತ್ಕೊಳ್ಳೋಣ ಬೇಡ ಮೇಲೆ ಯಾರಂತ ಕೂತ್ಕೊಂಡು ಯಾವ ಜಾತಿ ಅಂದ್ರೆ ಬೇಡ ಅಂತ ಮತ್ತೊಂದ್ಸಲ ಕೇಳಿದ ಯಾರು ಮಾತಾಡಲ್ಲ. ಹೋಟ್ಲಿಗೆ ಹೋಗ್ತೀವಿ, ಅಪ್ಪ ಭಾರಿ ಒಳ್ಳೆ ಮಸಾಲೆ ದೋಸೆ ಭಾರಿ ಫೇಮಸ್ ಹೋಟೆಲ್ ಅಂತ ಜೊತೆ ತಿಳ್ಕೊಳ್ಳೋ ಆರ್ಡರ್ ಮಾಡ್ತೀವಿ. ಒಳಗಡೆ ದೋಸೆ ಮಾಡ್ತಾನೆ ಯಾವ ಒಳಗಡೆ ದೋಸೆ ಮಾಡ್ತಿರೋದು ಯಾವ ಜಾತಿಯಲ್ಲಿ ಇರ್ಬೋದು ಯೋಚನೆ ಮಾಡ್ತೀವ? ನೋ. ಅದೇ ಮನೆಗೆ ಲಿಂಗಾಯತ ತಿಂತೀವಿ ಅಲ್ಲಿ ಮಾದ್ರೆ ಒಳಗಡೆ ಮಾಡ್ತಾ ಇದ್ದಾನೆ ಹೋಟ್ಲಲ್ಲಿ ಅದನ್ನು ಆರಾಮ ತಿಂತೀವಿ. ಇಲ್ಲ ತಿನ್ನಲ್ಲ ಹಳ್ಳಿಯಾಗ ಮಾದರಿ ಯಾಕೆ ನೋಡಿ ಜಾತಿ ಸಿಸ್ಟಮ್ ಹಳ್ಳಿಯಲ್ಲಿ ಜಾತಿ ಅವನು ಅಲ್ಲೇ ಅದು ಮಾಡ್ತಾನೆ. ಅವನು ಹೆಂಗೆ ಮಾಡ್ತಾನೆ ಮಸಾಲೆ ದೋಸೆ ಮೈ ಮೇಲೆ ಬೇರೆ ಹಾಕಿ ಎಲ್ಲ ಇಷ್ಟು ಉದ್ದ ಹಾಕಿ ಮತ್ತೆ ಹಿಂಗೆ ಇಟ್ಬಿಟ್ಟು ಅಪ್ಪರ್ಸಿ ಆಲೂಗಡ್ಡೆ ಬೆಲೆ ಬರ್ತಕ್ಕಂಥ ನೋಡಿದ್ರೆ ಹೊಟ್ಟಲ್ಲಿ ಆಲೂಗಡ್ಡೆ ಬೆಲೆನ ಆಲೂ ಬೇಯಿಸ್ಬಿಟ್ಟು ಒಂದು ಯಾರೋ ಹೊಡಿತಿರೋದು ಬೈಟರ್ ಹಾಕೊಂಡು ಕಾಲೇಜ್ ತೊಳಿತಾರ ನಿಮಗೆ ಆಲೂಗಡ್ಡೆ ಚೆನ್ನಾಗಿದ್ದು ಅಂತ ಹೇಳಿ ಮಾಡ್ತೀವಿ. ಇವನು ಆಲೂಗಡ್ಡೆ ಬೆಲೆ ತಿಂದ
ಬುದ್ಧಿಯ ಮಕ್ಕಳ ಆ ಇದರಲ್ಲಿ ನಮ್ಮ ಎಲ್ಲಿ ಮಾಡಬೇಕಾಗಿದೆ. ಹೀಗೆ ಬ್ರಿಟಿಷ್ ಕ್ಯಾಸ್ಟ್ ಸಿಸ್ಟಮ್ಸ್ ಜೊತೆ ಬ್ರಿಟಿಷರು ಬಂದಾಗ ಸ್ವತಂತ್ರ ಕಾಯ್ದೆ ಹೋರಾಟ ಇದೆ. ಸ್ವತಂತ್ರ ಕಾಯ್ದೆ ಹೋರಾಟ ಇರಬೇಕಾದ್ರೆ ಈ ಇಂಡಿಪೆಂಡೆನ್ಸ್ ಹೋರಾಟದಲ್ಲಿ ಯಾರು ಒಂದು ಜಾತಿಯ ಭಾಗಿಯಾಗಿಲ್ಲ, ಹಲವು ಜಾತಿ. ಅಲ್ಲಿ ಜಾತಿಯಿಂದ ಮುಖ್ಯ ಏನಾಯಿತು, ನಮ್ಮ ದೇಶಾಭಿಮಾನ, ನಮ್ಮ ದೇಶದ ಬೆಳೆಸಬೇಕು ಅನ್ನೋದೇ ಮುಖ್ಯವಾಗಿರುತ್ತೆ. ಅಲ್ಲಿ ಯಾವ ಸೇರಿ ನನ್ನ ಜಾತಿಯ ಉಳಿವಿಗಾಗಿ ನಾವು ಹೋರಾಟ ಮಾಡೋದು ಗಾಂಧೀಜಿ ಅದಕ್ಕೆ ಗಾಂಧೀಜಿ ಎಲ್ಲ ಹೋಗಬೇಕು, ಅವರನ್ನು ವಿಶ್ವಾಸ ತಗೊಳ್ಳೋದು, ಅವರನ್ನು ಜೊತೆ ಯಾತ್ರೆ ಮಾಡುವಂಥ ಪ್ರಯತ್ನಗಳನ್ನು ಅವರು ಮಾಡಿದರು. ಇದರಿಂದ ಕೂಡ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಯನ್ನು ಸ್ವತಂತ್ರ ಹೋರಾಟದ ರೂಪುರೇಷೆಗಳು ಕೂಡ ಕಾರಣ ಮಾಡಿದೆ. ಕ್ಲೋಸಿಂಗ್ ಮಾಡಿದ್ದಾರೆ 5 ಮಾಸಗಳ ಕಷ್ಟ. ಇದರಲ್ಲಿ ನ್ಯೂಟೆಕ್ ಬರ್ತದೆ ಅಥವಾ 2 ಮಾಸಕ್ಕೆ ಬರ್ಬೋದು, 5 ಮಾಸಕ್ಕೆ 5.6 ಪಾಯಿಂಟ್ ಇದ್ದಾರೆ. ಜಸ್ಟ್ 5 ಪಾಯಿಂಟ್ಸ್ ಬರ್ತದೆ. ಯಾವ್ಯಾವ ಮೊದಲೇದು ಮೊದಲನೇ ಪಾಯಿಂಟ್ ಆಗ್ತದೆ ಕಾನೂನು, ಸಾರ್ವತ್ರಿಕ ಕಾನೂನು. 2ನೇ ಪಾಯಿಂಟ್, 3ನೇ, 4ನೇ, 5ನೇ ಅದು ಬಂದಿಲ್ಲ ಕೈಗಾರಿಕರಣ. 6 ಸ್ವತಂತ್ರ ಸಂಘ. ಸ್ವತಂತ್ರ ಸಂಘ ನೀವು 6 ಮಕ್ಕಳು ಕೂಡ 5 ಪಾಯಿಂಟ್ಸ್ಗಳನ್ನು ಬರೆದು ಸ್ವಲ್ಪ ವಿವರಣೆ ಕೊಟ್ಟರೆ 5 ಮಾರ್ಕ್ಸ್ ಕೊಡ್ತಾರೆ. ಇದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಪಾರ್ಟ್ 2 ಅಂತ ಬರ್ತದೆ. ಬ್ರಿಟಿಷ್ ಆಳ್ವಿಕೆ ಯಾವಾಗ ಮುಗಿದಿತ್ತು? ಮುಗಿದಾಗ ಬ್ರಿಟಿಷ್ ಆಳ್ವಿಕೆ 47 ಸ್ವತಂತ್ರ ಆಯಿತು, ಅಲ್ಲಿ ಅವ್ರು ಮುಗಿಯಿತು ಅಲ್ವಾ. 47ರಿಂದ ಇಲ್ಲಿವರೆಗೆ ಏನು ಬದಲಾಗಿದೆ ಅಂತ ಮತ್ತೊಂದು ಪಾರ್ಟ್ ಹೇಳಿದೆ. ಸ್ವತಂತ್ರ ನಂತರದಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಗಳು ಅಂತ ಹೇಳ್ತಾರೆ. ಸ್ವತಂತ್ರ ಪೂರ್ವ ಅಂದರೆ 47 ಬ್ಯಾಕ್, 47 ನಂತರದಲ್ಲಿ ಈಗ ನಾವು ಏನೇನು ಬದಲಾಗಿದೆ, ಜಾತಿಯ ಒಳಗೆ ಏನೆಲ್ಲ ಆಗಿದೆ, ಈ ಬೇರೆಗಳು ಜಾತಿ ಇದ್ದಾವೆ. ಇವತ್ತು ಹೋಗಿಲ್ಲ, ಇಂಗ್ಲಿಷಲ್ಲಿ ಜಾತಿ ಹೋಗಿಲ್ಲ. ಆದರೆ ಈ ಜಾತಿ ಒಳಗೆ ಏನು ರೂಪಾಂತರ ಆಗಿದೆ, ಏನು ಬದಲಾಗಿದೆ, ಏನು ಕಾರ್ಯಕ್ರಮಗಳು ಅವರು ಹಾಕೊಂಡಿದ್ದಾರೆ ಅನ್ನೋದನ್ನ ಡೀಟೇಲ್ಸ್ ಆಗಿ 5 ಮಾರ್ಕ್ಸ್ ಕೇಳ್ತಾರೆ. ಅದಕ್ಕೆ ಇವೆರಡರಲ್ಲಿ ಯಾವಾಗ ಒಂದು ಪಾಯಿಂಟ್ ಇದೆ, ಯಾವಾಗಲೂ 10 ಮಾರ್ಕ್ಸ್ ಕೇಳಿದ್ರೆ ಜಾತಿ ವ್ಯವಸ್ಥೆ ಬದಲಾವಣೆಗಳನ್ನು ವಿವರಿಸಿ ಅಂತ ಯಾವುದು ಕೇಳಿಲ್ಲ. ಕೇಳಿದ್ರೆ ಎ ಮತ್ತು ಬಿ ಎರಡು 10 ಮಾರ್ಕ್ಸ್ ಕೇಳಿದ್ರೆ, 5 ಮಾರ್ಕ್ಸ್ ಕೇಳಿದ್ರೆ ಕೇಳಿ ನೋಡ್ಕೊಂಡು ಸ್ವಲ್ಪ ಕಷ್ಟ. ಬಹಳ ಸಲ ತಪ್ಪಾಗಿರ್ತಾರೆ. ಸ್ವತಂತ್ರ ಪೂರ್ವ ಅಥವಾ ಬ್ರಿಟಿಷ್ ಆಳ್ವಿಕೆ ಅಂತ ಕೇಳಿದಾನೋ, ಸ್ವತಂತ್ರ ನಂತರ ಅಂತ ಕೇಳಿದಾನೋ ಅಂತ ತಿಳ್ಕೊಂಡು ಪಾಯಿಂಟ್ಸ್ ಕರೆಕ್ಟಾಗಿ ಮಾಡ್ಕೋಬೇಕು. ಅದನ್ನು ನೋಡಿದ್ರೆ ಮತ್ತೆ ಬಿಸಿಗಡೆ 4 ಕ್ವಶನ್. ಸೊ ಇಷ್ಟು ಅಂಶಗಳನ್ನು ಈ ಅಂಶಗಳನ್ನು ಬರೀಬೇಕಾಗುತ್ತೆ. ಸೊ ಏನಾದ್ರು ನೋಡ್ಸಿರ್ತೀವಿ. ಈಗ ನಿಮಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಟೆಸ್ಟ್ ಯಾವುದು ಮೊದಲೇ ಪಾಠ ಸುಮಾರು ನೀವು ಹೇಳಿದ್ರಿ ಈ ವಾರ ಬೇಡ